ಟೋಲ್ನಲ್ಲಿ ಕಿರಿಕಾಗಿರುವಂತಹ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಬೆಂಗಳೂರು ಏರ್ಪೋರ್ಟ್ ರಸ್ತೆಯ ಸಾದಹಳ್ಳಿ ಟೋಲ್ ಬಳಿ ಫಾಸ್ಟ್ಯಾಗ್ ಕಿರಿಕ್. ಫಾಸ್ಟ್ಯಾಗ್ ಇಲ್ಲ ಅಂಥೇಳಿ KSRTC ಬಸ್ಸನ್ನು ಸಿಬ್ಬಂದಿ ನಿಲ್ಲಿಸ್ಬಿಟ್ಟಿದ್ದಾರೆ. 20 ನಿಮಿಷ ಬಸ್ಸು ನಿಂತಲ್ಲಿಯೇ ನಿಂತಿತ್ತು. ಫುಲ್ ಜಾಮು ಹಿಂದೆ ಟೋಲ್ ಸಿಬ್ಬಂದಿ ಜೊತೆಗೆ ಪ್ರಯಾಣಿಕರು ವಾಗ್ವಾದಕ್ಕಿಳಿದಿದ್ರು. ಬಸ್ ಡ್ರೈವರ್ ಹಾಗೂ ಟೋಲ್ ಸಿಬ್ಬಂದಿಯ ಜಗಳದಲ್ಲಿ ಪ್ರಯಾಣಿಕರು ಹೈರಾಣಾಗಿ ಹೋಗ್ಬಿಟ್ರು. ಪ್ರಯಾಣಿಕರು ರೊಚ್ಚಿಗೆದ್ದ ಮೇಲೆ ಬಸ್ಸನ್ನು ಬಿಟ್ಕಳಿಸಿದ್ದಾರೆ ಟೋಲ್ ಸಿಬ್ಬಂದಿ. ಬೆಂಗಳೂರು ಏರ್ಪೋರ್ಟ್ ರಸ್ತೆಯ ಸಾದಹಳ್ಳಿ ಟೋಲ್ ಬಳಿ ಫಾಸ್ಟ್ಯಾಗ್ ವಿಚಾರಕ್ಕೆ KSRTC ಬಸ್ ಮತ್ತು ಟೋಲ್ ಸಿಬ್ಬಂದಿಯ ನಡುವೆ ಉಂಟಾದಂತಹ ಕಿರಿಕಿದು. ಜನರಿಗೆ ತೊಂದರೆ ಕೊಡೋದು ಏನಿದೆನಾ ನಿಮ್ದು ಕೆಲಸ? ಏನೋ ಮಾಡಿ ಹೋಗ್ತಾ ಇದೆ ಸರ್. ಯಾಕೆ ತೊಂದರೆ ಹೊಡಿತಾ ಇದ್ರ ಇಲ್ವಾ? ನೀನು ಬೇಕಂತ ಮಾಡ್ತಾ ಇದ್ರಿ ಇಲ್ಲ ಎಲ್ಲ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋಂಗೆ ಟೋಲ್ ಸಿಬ್ಬಂದಿ ಮತ್ತು KSRTC ಸಿಬ್ಬಂದಿಗಳ ಈ ಟೋಲ್ ವಿಚಾರಕ್ಕೆ ಫಾಸ್ಟ್ಯಾಗ್ ವಿಚಾರಕ್ಕೆ ಪ್ರಯಾಣಿಕರು ಹೈರಾಣಾಗಿ ಹೋಗ್ಬಿಟ್ರು. ಸಾಕಾಗಿ ಹೋಗ್ಬಿಟ್ರು. 20 ನಿಮಿಷ ಕಾದಿದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ಮುದ್ದುಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, ಇವರಿಬ್ಬರ ಜಗಳದಲ್ಲಿ ಬಡವಾಗಿದ್ದು ಪ್ರಯಾಣಿಕರು 20 ನಿಮಿಷ ಕಾಯಬೇಕಾದಂತಹ ಪರಿಸ್ಥಿತಿ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮು. ಏನಿದು ಫಾಸ್ಟ್ಯಾಗ್ ಕಿರಿಕು, ಏನಾಯಿತು, ಪ್ರಯಾಣಿಕರು ಅನುಭವಿಸಿದಂತಹ ಸಮಸ್ಯೆಯನ್ನು ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ? ಖಂಡಿತ ಪ್ರೇಮ್, ಸಹಜವಾಗಿ ಬೆಳಗ್ಗೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ತೆರಳ್ತಾ ಇದ್ದಂತ ನಾನ್ ಸ್ಟಾಪ್ KSRTC ಬಸ್ಸು ಸಹಜವಾಗಿ ಬೆಳಗ್ಗೆ ಕೆಲಸ ಕಾರ್ಯಗಳಿಗೆ, ಅದರಲ್ಲೂ ಕೂಡ ಕಾಲೇಜುಗಳಿಗೆ ತೆರಳುವಂತಹ ವಿದ್ಯಾರ್ಥಿಗಳು ಇದೇ ಒಂದು ಬಸ್ ಅನ್ನ ನೆಚ್ಚಿಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ದೇವನಹಳ್ಳಿಯ ಏರ್ಪೋರ್ಟ್ ಬಳಿ ಇರುವಂತಹ ಟೋಲ್ ನಲ್ಲಿ ಬಸ್ಗಿದ್ದಂತ ಫಾಸ್ಟ್ಯಾಗ್ ಸ್ಟಿಕ್ಕರ್ ಏನಿತ್ತು ಅದು ಹಾಳಾಗಿತ್ತು. ಹಾಗಾಗಿ ಅದು ಸ್ಕ್ಯಾನ್ ಆಗಿರ್ಲಿಲ್ಲ. ಹಾಗಾಗಿ ಟೋಲ್ ಸಿಬ್ಬಂದಿ ಬಸ್ ಅನ್ನ ಮುಂದೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಅಡ್ಡ ಹಾಕಿ ಬಹಳ ಸಮಯವನ್ನ ಕಾಲಾವಕಾಶನ ಮಾಡಿದ್ರೆ, ಆದ್ರೆ ಅವರಿಗೆ ಮತ್ತೊಂದು ಅವಕಾಶ ಇತ್ತು. ನಂಬರ್ ಅನ್ನ ಆಧರಿಸಿ ಟೋಲ್ ಫಾಸ್ಟ್ಯಾಗ್ ಏನಿತ್ತು ಅದು ಎಂಟ್ರಿ ಮಾಡಿಕೊಂಡು ಆ ಟೋಲ್ ನ ಶುಲ್ಕ ಏನಿತ್ತು ಅದನ್ನ ಕಟ್ ಮಾಡ್ಕೊಳ್ಳುವಂತ ಅವಕಾಶ ಇತ್ತು. ಆದ್ರೆ ಟೋಲ್ ನ ಸಿಬ್ಬಂದಿ ಏನಿದೆ ಮತ್ತೆ ಡ್ರೈವರ್ ನಡುವೆ ಮಾತಿನ ಚಕಮಕಿ ಆಗಿದೆ. ಇಬ್ಬರ ನಡುವೆ ಬಹಳಷ್ಟು ವಾಗ್ವಾದ ಆಗಿದೆ. ಹಾಗಾಗಿ ಟೋಲ್ ನ ಸಿಬ್ಬಂದಿ ಒಂದು ರೀತಿ ಹತ್ತಿರೇಕದ ವರ್ತನೆ, ನಾನು ಬಿಡೋದೇ ಇಲ್ಲ, ಫಾಸ್ಟ್ಯಾಗ್ ಸ್ಟಿಕ್ಕರ್ ಇದ್ರೆ ಮಾತ್ರ ಬಿಡ್ತೀನಿ ಅನ್ನುವಂತ ರೀತಿಯ ವಾದವನ್ನ ಮಂಡಿಸಿದ್ದಾರೆ. ಹಾಗಾಗಿ ಸಹಜವಾಗಿ ಗಂಡ ಹೆಂಡತಿ ಜಗಳದಲ್ಲಿ ಪ್ರಯಾಣಿಕರು ಬಡವಾದ್ರು ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರಯಾಣಿಕರು ಕೊನೆಗೆ ಬಂದು ಟೋಲ್ ಸಿಬ್ಬಂದಿಯನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ, ಆದ್ರೂ ಕೂಡ ಕೊನೆಗೆ ಬಿಟ್ಟಿಲ್ಲ. ಬಹಳ 10 ರಿಂದ 15 ನಿಮಿಷಗಳ ಕಾಲ ಆ ಟೋಲ್ ಗೇಟ್ ನಲ್ಲೇ ಬಸ್ ನಿಂತಿತ್ತು. ಸಹಜವಾಗಿ ಪ್ರಯಾಣಿಕರ ಕೋಪ ಕೂಡ ನೆತ್ತಿಗಿರುತ್ತೆ. ಯಾಕಂದ್ರೆ ಕೆಲಸಕ್ಕೆ ಹೋಗಿ ಟೈಮ್ ಆಗುತ್ತೆ, ಕಾಲೇಜ್ಗೆ ಹೋಗೋರ್ಗೂ ಕೂಡ ಟೈಮ್ ಆಗ್ತಿತ್ತು. ಹಾಗಾಗಿ ಕೊನೆಗೆ ಪ್ರಯಾಣಿಕರು ಆಕ್ರೋಶ ಜಾಸ್ತಿ ಆದ ಮೇಲೆ ಆ ಟೋಲ್ ನ ಸಿಬ್ಬಂದಿ ಗೇಟ್ ಅನ್ನ ತೆಗೆದಿದ್ದಾರೆ. ಹಾಗಾಗಿ ಪ್ರಯಾಣಿಕರಂತೂ ನಿಜಕ್ಕೂ ಕೂಡ ಈ ಒಂದು ಘಟನೆಯಿಂದ ಸಾಕಷ್ಟು ಪರದಾಡುವಂತಾಗಿತ್ತು. ಟೋಲ್ ನವರು ಹೇಳ್ತಿರುವಂತದ್ದು, ಈ ಒಂದು ಬಸ್ ಏನಿದೆ ಅದು ಫಾಸ್ಟ್ಯಾಗ್ ಸ್ಟಿಕ್ಕರ್ ಏನಿದೆ ಅದು ಈ ದಿನ ಅಲ್ಲ, ಪ್ರತಿದಿನ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಿದೆ. ಅದು ಫಾಸ್ಟ್ಯಾಗ್ ಸ್ಟಿಕ್ಕರ್ ಹಾಕೊಳ್ಳಿ ಅಂತ ನಾವು ಹೇಳಿದ್ವಿ, ಆದ್ರೆ ಅದನ್ನ ಹಾಕೊಂಡಿಲ್ಲ, ಹಾಗಾಗಿ ಈ ಸಮಸ್ಯೆ ಆಗ್ತಿದೆ ಅನ್ನೋ ರೀತಿಯ ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಜನರಿಗೆ ತೊಂದರೆ ಕೊಡೋದು ಏನಿದೆನಾ ನಿಮ್ದು ಕೆಲಸ? ಏನೋ ಮಾಡಿ ಹೋಗ್ತಾ ಇದೆ ಸರ್. ಯಾಕೆ ತೊಂದರೆ ಹೊಡಿತಾ ಇದ್ರ ಇಲ್ವಾ? ನೀನು ಬೇಕಂತ ಮಾಡ್ತಾ ಇದ್ರಿ ಇಲ್ಲ ಎಲ್ಲ